ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಉತ್ಸುಕರಾಗಿದ್ರು. ಆದರೆ ವಿಜಯ್ ಸರ್ಕಾರ ದರ್ಬಾರ್ಗೆ ಆರಂಭಿಕ ಸವಾಲು ಎದುರಾಗಿದೆ. ಸಂಖ್ಯಾಬಲ ಇನ್ನೂ ಕೂಡ ಸಿಗದ ಕಾರಣ ಯಾರ ಜೊತೆ ಮೈತ್ರಿ, ಯಾರ ಬೆಂಬಲ ಅನ್ನೋದು ಇನ್ನೂ ಕೂಡ ಫೈನಲ್ ಆಗದ ಕಾರಣ ನಾಳೆಯ ಪದಗ್ರಹಣ ಮುಂದೂಡಿಕೆಯ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಪಾಲರನ್ನ ಇವತ್ತು ಭೇಟಿಯಾಗ್ತಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್. ಸರ್ಕಾರವನ್ನ ರಚನೆ ಮಾಡೋಕೆ ವಿಜಯ್ ಹಕ್ಕನ್ನ ಮಂಡನೆ ಮಾಡ್ತಾರೆ. ಆದ್ರೆ ಗವರ್ನರ್ಗೆ ಅವರು ಕೊಟ್ಟಿದ್ದು 112 ಶಾಸಕರ ಬೆಂಬಲವಿರುವಂತಹ ಪತ್ರವನ್ನ. ಅಗತ್ಯ ಸಂಖ್ಯಾಬಲ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಕನ್ವಿನ್ಸ್ ಆಗಿಲ್ಲ. ಹಾಗಾಗಿ 118 ಶಾಸಕ ಬೆಂಬಲಿಗ ಶಾಸಕರ ಪಟ್ಟಿಯನ್ನ ಕೊಡಿ, ಅದಾದ ನಂತರ ಪ್ರಮಾಣ ವಚನ ಅನ್ನುವಂಥ ಮಾತನ್ನ ರಾಜ್ಯಪಾಲರ ಕಚೇರಿ ಹೇಳಿದೆ ಅನ್ನುವಂಥ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ನಾಳೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದಂಥ ಪ್ರಮಾಣ ವಚನ ಸಮಾರಂಭ ಮುಂದೂಡಿಕೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆರಂಭಿಕ ಸವಾಲು ನಟ ವಿಜಯ್ ಅವರಿಗೆ. ಬಹುಮತವನ್ನ ಸಾಬೀತುಪಡಿಸಲೇಬೇಕು. ಆದರೆ ರಾಜ್ಯಪಾಲರು ಏಕಾಏಕಿ ಪದಗ್ರಹಣ ಸಮಾರಂಭಕ್ಕೆ ತಡೆಯನ್ನ ಒಡ್ತಾರೆ. ಪದಗ್ರಹಣ ಸಮಾರಂಭಕ್ಕೆ ಇಷ್ಟು ಸಂಖ್ಯೆಗಳು ಬೇಕೇ ಬೇಕು ಅನ್ನುವಂಥ ಒತ್ತಡವನ್ನ ಹೇರ್ತಾರೆ ಅನ್ನುವುದನ್ನ ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂತಹ ಸನ್ನಿವೇಶಗಳು ನಿರ್ಮಾಣ ಆದಾಗ ರಾಜ್ಯಪಾಲರು ಮೊದಲಿಗೆ ಅತಿದೊಡ್ಡ ಪಕ್ಷವಾಗಿ ಯಾವುದು ಹೊರಹೊಮ್ಮಿರುತ್ತೆ ಅವರನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನಿಸ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಬಹುದು. ಅದಾದ ನಂತರ ಫ್ಲೋರ್ ಟೆಸ್ಟಿಂಗ್ ಇರುತ್ತೆ. ವಿಶ್ವಾಸ ಅವರ ಬಹುಮತವನ್ನ ಸಾಬೀತುಪಡಿಸಬೇಕು ಸದನದಲ್ಲಿ. ಅದಕ್ಕೆ 2 ವಾರಗಳ ಒಂದು ಸಮಯಾವಕಾಶವನ್ನ ನೀಡಲಾಗುತ್ತೆ. ಅಷ್ಟರ ಒಳಗೆ ತಮ್ಮ ಬಹುಮತವನ್ನ ಸಾಬೀತುಪಡಿಸಬೇಕು. ನಿಮಗೆ ನೆನಪಿದ್ರೆ ಕರ್ನಾಟಕದಲ್ಲೂ ಇಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆಗಿತ್ತು 2018ರಲ್ಲಿ. BS ಯಡಿಯೂರಪ್ಪ ಅವರ ನೇತೃತ್ವದ ಬಿಜೆಪಿ 104 ಸೀಟ್ಗಳಲ್ಲಿ ಗೆದ್ದಿತ್ತು. ಆದ್ರೆ ಬಹುಮತಕ್ಕೆ ಇನ್ನೂ ಕೂಡ 10ಕ್ಕಿಂತ ಹೆಚ್ಚು ಸೀಟ್ಗಳ ಅವಶ್ಯಕತೆ ಇರುತ್ತೆ. ಆದ್ರೆ ರಾಜ್ಯಪಾಲರು ಇವರನ್ನ ಅತಿ ದೊಡ್ಡ ಪಕ್ಷವಾಗಿರುವಂತಹ ಕಾರಣಕ್ಕಾಗಿ ಸರ್ಕಾರವನ್ನ ರಚನೆ ಮಾಡೋಕೆ ಆಹ್ವಾನ ಮಾಡ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಅದಾದ ನಂತರ ಫ್ಲೋರ್ ಟೆಸ್ಟ್ ಇರುತ್ತೆ. ಅಂದ್ರೆ ತಮ್ಮ ಸರ್ಕಾರದ ಬಹುಮತವನ್ನ ಸಾಬೀತುಪಡಿಸಿಕೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ JDS ಕಾಂಗ್ರೆಸ್ ಜೊತೆ ನಿಂತಹ ಕಾರಣಕ್ಕಾಗಿ, ಬಹುಮತ ಸಿಗದಂತಹ ಕಾರಣಕ್ಕಾಗಿ ಸರ್ಕಾರವೇ ಉರುಳಿ ಹೋಗುತ್ತೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಅದಾದ ಬಳಿಕ JDS ಹಾಗೆ ಕಾಂಗ್ರೆಸ್ನ ಅಲಯನ್ಸ್ ನಲ್ಲಿ ಸರ್ಕಾರ ರಚನೆಯಾಗಿದ್ದು ನಿಮಗೆ ಗೊತ್ತೇ ಇದೆ. ಹೆಚ್ಚು ಕಮ್ಮಿ ಅಂಥದ್ದೇ ಒಂದು ಸನ್ನಿವೇಶ ಇವತ್ತು ತಮಿಳುನಾಡಿನಲ್ಲಿ ನಿರ್ಮಾಣ ಆಗಿರೋದು. ಆದ್ರೆ ಇಲ್ಲಿ ರಾಜ್ಯಪಾಲರು ವಿಶ್ವನಾಥ್ ಅರ್ಲೇಕರ್ ಏನ್ ಮಾಡಿದ್ದಾರೆ ಅಂತಂದ್ರೆ 112 ಶಾಸಕ ಅಂದ್ರೆ 5 ಶಾಸಕರು ಕಾಂಗ್ರೆಸ್ನವರು ಇವತ್ತು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಆ ನಂಬರ್ಸ್ನ ತಗೊಂಡು ಹೋಗಿ ರಾಜ್ಯಪಾಲರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಇಲ್ಲ 118 ಶಾಸಕರ ಬೆಂಬಲದೊಂದಿಗೆ ಬನ್ನಿ ಅಂತ ಹೇಳಿ ರಾಜ್ಯಪಾಲರ ಕಚೇರಿ ಹೇಳಿದೆ ಅನ್ನುವಂಥ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ನಾಳೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಡೀಬೇಕಾಗಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೀಬೇಕಾಗಿತ್ತು. ಆ ಪ್ರಮಾಣ ವಚನ ಸಮಾರಂಭ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹುತೇಕ ಮುಂದೂಡಿಕೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಮುಂದೂಡಿಕೆ? ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಇವತ್ತು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾದ್ರು. ಹಂಗಾಮಿ ರಾಜ್ಯಪಾಲರು ಅವರನ್ನ ಭೇಟಿಯಾದ್ರು. ನಟ ವಿಜಯ್ ಅವರ ಪಕ್ಷದ ನಾಯಕರ ಜೊತೆಗೆ ಹೋಗಿ ಭೇಟಿಯಾಗಿ ತಮ್ಮ ಸರ್ಕಾರದ ಹಕ್ಕುವನ್ನ ಮಂಡನೆ ಮಾಡುವಂತಹ ಕೆಲಸ ಮಾಡಿದ್ರು. ಕಾಂಗ್ರೆಸ್ನ 5 ಶಾಸಕರು ತಮ್ಮ ಪಕ್ಷಕ್ಕೆ ಬೆಂಬಲಿಸಿರುವಂತಹ ಪತ್ರವನ್ನ ಕೂಡ ರಾಜ್ಯಪಾಲರ ಮುಂದಿಟ್ರು. ಆದ್ರೆ ಒಟ್ಟಾರೆಯಾಗಿ 108+5, ಅದರಲ್ಲಿ 108ರಲ್ಲಿ 2ರಲ್ಲಿ ವಿಜಯ್ ಗೆದ್ದಿರೋದ್ರಿಂದ 107 ಆಗುತ್ತೆ ಸಂಖ್ಯೆ. +5 ಅಂದ್ರೆ 112 ಶಾಸಕರ ಬಲ ಇರುವಂತಹ ಪತ್ರವನ್ನ ಮಾತ್ರ ನಟ ವಿಜಯ್ ಅವರು ನೀಡಿದ್ದಾರೆ ರಾಜ್ಯಪಾಲರಿಗೆ. ಹಾಗಾಗಿ ರಾಜ್ಯಪಾಲರು ಕನ್ವಿನ್ಸ್ ಆಗಿಲ್ಲ. ರಾಜ್ಯಪಾಲರು ಕನ್ವಿನ್ಸ್ ಆಗಿಲ್ಲದೆ ಇರುವಂತಹ ಕಾರಣಕ್ಕಾಗಿ ರಾಜ್ಯಪಾಲರ ಕಚೇರಿ ಹೇಳ್ತಾ ಇರೋದೇನು? ಸರ್ಕಾರ ರಚನೆಗೆ ಸರಳ ಬಹುಮತ ಅಂದ್ರೆ 118 ಶಾಸಕರ ಬೆಂಬಲ ಬೇಕು. ಆ 118 ಶಾಸಕರ ಬೆಂಬಲಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಿಖಿತ ಪತ್ರ ಏನ್ ಸಲ್ಲಿಕೆ ಮಾಡಲಾಗಿದೆ ಅದರಲ್ಲಿ ಉಲ್ಲೇಖ ಇಲ್ಲ. ನಟ ವಿಜಯ್ ಅವರು ಮೌಖಿಕವಾಗಿ ಹೇಳಿದ್ದಾರೆ 118 ಶಾಸಕರ ಬೆಂಬಲ ಇದೆ ಅಂತ ಹೇಳಿ. ಆದ್ರೆ ರಾಜ್ಯಪಾಲರು ಅದನ್ನ ಒಪ್ಪಿಲ್ಲದೆ ಇರುವಂತಹ ಕಾರಣಕ್ಕಾಗಿ
118 ಶಾಸಕರ ಪಟ್ಟಿಯನ್ನೂ ಕೊಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿರುವಂತಹ ಕಾರಣಕ್ಕಾಗಿ ಮತ್ತೊಂದು ಕಡೆ ಅಲಯನ್ಸ್ ಯಾರ ಜೊತೆ ಯಾರ್ಯಾರು ಬೆಂಬಲಕ್ಕೆ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿಲ್ಲದೆ ಇರುವಂತಹ ಕಾರಣಕ್ಕಾಗಿ ನಾಳಿನ ನಟ ವಿಜಯ್ ಅವರ ಪದಗ್ರಹಣಕ್ಕೆ ಇದುವರೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆ ಗ್ರೀನ್ ಸಿಗ್ನಲ್ ಸಿಗದೇ ಇರುವಂತಹ ಕಾರಣದಿಂದಾಗಿ ನಾಳೆ ನೆಹರು ಮೈದಾನದಲ್ಲಿ ನಡಿಬೇಕಾಗಿದ್ದಂತಹ ಚೆನ್ನೈನ ನೆಹರು ಮೈದಾನದಲ್ಲಿ ನಡಿಬೇಕಾಗಿದ್ದಂತಹ ನೆಹರು ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದಂತಹ ಪದಗ್ರಹಣ ಸಮಾರಂಭ ಸದ್ಯಕ್ಕೆ ಮುಂದೂಡಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಸಂವಿಧಾನಾತ್ಮಕವಾಗಿ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ರಾಜ್ಯಪಾಲರಿಗೆ ಆ ಅಧಿಕಾರ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ನಮ್ಮ ರಾಜ್ಯದಲ್ಲೂ ಅಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ರಾಜ್ಯಪಾಲರು ಯಡಿಯೂರಪ್ಪ ಅವರಿಗೆ ಸರ್ಕಾರ ರಚನೆ ಮಾಡುವುದಕ್ಕೆ ಅವಕಾಶವನ್ನ ಕೊಟ್ಟರು. ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಕೂಡ ಮಾಡಿದ್ರು. ಬಟ್ ಅದಾದಂತಹ ನಂತರದಲ್ಲಿ ಫ್ಲೋರ್ ಟೆಸ್ಟ್ ನಲ್ಲಿ ಫೇಲ್ಯೂರ್ ಆಗ್ತಾರೆ ಯಡಿಯೂರಪ್ಪನವರು. ಬಟ್ ಇಲ್ಲಿ ಇನ್ನೂ ಕೂಡ ಅಲಯನ್ಸ್ ಮಾಡೋದಕ್ಕೆ ಸಮಯ ಇದೆ. 2 ವಾರಗಳ ಕಾಲ ಒಂದು ಸಮಯಾವಕಾಶವನ್ನ ಬಹುಮತ ಸಾಬೀತಿ ಕೊಡ್ಲಾಗತ್ತೆ. ಮುಖ್ಯಮಂತ್ರಿ ಪದಗ್ರಹಣ ಮಾಡುವುದಕ್ಕೂ ಕನ್ಫರ್ಮ್ ನಂಬರ್ಸ್ನ ರಾಜ್ಯಪಾಲರಿಗೆ ನೀಡಲೇಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಯಾವ ಕಾರಣಕ್ಕಾಗಿ ರಾಜ್ಯಪಾಲರು ಈ ನಡೆಯನ್ನ ಅನುಸರಿಸಿರಬಹುದು ಅಂತ ಹೇಳಿ ಚಂದ್ರಮೋಹನ್? ವಿದೇಶಿ ಈಗ ವಿಧಾನಸಭಾ ಚುನಾವಣೆ ನಡೆದ ಬಳಿಕ ಮುಖ್ಯವಾಗಿ ಸ್ಪಷ್ಟ ಬಹುಮತ ಪಡೆದಂತಹ ಶಾಸಕಾಂಗ ಪಕ್ಷದ ನಾಯಕನಿಗೆ ಸಿಎಂ ಆಗಿ ಪ್ರಮಾಣ ವಚನವನ್ನು ರಾಜ್ಯಪಾಲರು ಬೋಧಿಸಬೇಕು. ಆದರೆ ಈಗ ನಮ್ಮ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಸ್ಪಷ್ಟವಾದಂಥ ಬಹುಮತ ಯಾವುದೇ ಪಕ್ಷಗಳಿಗೂ ಕೂಡ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ವಿಧಾನಸಭೆ ಆಗ್ಬೋದು ಅಥವಾ ಲೋಕಸಭೆ ಆಗ್ಬೋದು, ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದಂತಹ ರಾಜಕೀಯ ಪಕ್ಷದ ನಾಯಕನನ್ನ ಸಿಎಂ ಆಗಿ ಅಥವಾ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಆಹ್ವಾನಿಸುವಂಥದ್ದು ಕೂಡ ಸಂಪ್ರದಾಯ ಆಗಿದೆ. ಮುಖ್ಯವಾಗಿ ಯಾರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿಕ್ಕೆ ಆಹ್ವಾನಿಸಬೇಕು ಅನ್ನೋದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರ. ಅವರಿಗೆ ಯಾವ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಇದೆ ಅಥವಾ ಯಾವ ಪಕ್ಷ ಅಥವಾ ಮೈತ್ರಿಕೂಟ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೋ ಅಂತಹ ಪಕ್ಷ ಅಥವಾ ಮೈತ್ರಿಕೂಟವನ್ನು ಸರ್ಕಾರ ರಚನೆಗೆ ಆಹ್ವಾನ ಕೊಡುವಂತಹ ವಿವೇಚನಾಧಿಕಾರವನ್ನು ಹೊಂದಿದ್ದಾರೆ. ಈಗ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ಟಿವಿಕೆ ಪಕ್ಷ ಅತಿ ದೊಡ್ಡ ಮೊದಲ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಹೀಗಾಗಿ ಇದು ನಂಬರ್ 1 ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಈಗ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ 108 MLAಗಳ ಬಲ ಟಿವಿಕೆ ಪಕ್ಷಕ್ಕಿದೆ. ಇದರ ಜೊತೆಗೆ 5 ಮಂದಿ ಕಾಂಗ್ರೆಸ್ MLAಗಳ ಬಲ ಕೂಡ ಇದೆ. ಇದರಿಂದಾಗಿ ಟಿವಿಕೆ ಪಕ್ಷದ ಒಟ್ಟಾರೆ ಬೆಂಬಲ 113ಕ್ಕೂ ಕೂಡ ಏರಿಕೆ ಆಗುತ್ತೆ. ಆದರೆ 2 ಕ್ಷೇತ್ರಗಳಿಂದ ಟಿವಿಕೆ ವಿಜಯ್ ಅವರು ಆಯ್ಕೆ ಆಗಿರೋದ್ರಿಂದ 1 ಸ್ಥಾನವನ್ನು ಮೈನಸ್ ಮಾಡಬೇಕಾಗುತ್ತೆ. ಹೀಗಾಗಿನೇ ಟಿವಿಕೆ ವಿಜಯ್ ಅವರಿಗೆ ಈಗ 112 ಮಂದಿ MLAಗಳ ಬೆಂಬಲ ಕೂಡ ಇದೆ. ಆದರೆ ಬಹುಮತದ ಮ್ಯಾಜಿಕ್ ನಂಬರ್ ಅಂತ ಅಂದ್ರೆ ತಮಿಳುನಾಡು ವಿಧಾನಸಭೆಯಲ್ಲಿ 118. ಹೀಗಾಗಿ 118 ಶಾಸಕರ ಬಲ ಇರತಕ್ಕಂತಹ ಪಕ್ಷ ಅಥವಾ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ನಾವು ಕೊಡ್ತೇವೆ. ಆ ಕಾರಣಕ್ಕಾಗಿ 118 ಮಂದಿ ಶಾಸಕರ ಬೆಂಬಲ ಪತ್ರವನ್ನು ನಮಗೆ ಕೊಡಿ ಅಂತೇಳಿ ಈಗ ರಾಜ್ಯಪಾಲರು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈ ಕಾರಣಕ್ಕಾಗಿನೇ ನಾಳೆ ವಿಜಯ್ ಅವರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಾರಂಭ ನಡೀತಾ ಇಲ್ಲ, ಅದನ್ನು ಮುಂದೂಡಲಾಗಿದೆ ಅಂತೇಳಿ ಈಗ ರಾಜಭವನದಿಂದ ಮತ್ತು ತಮಿಳುನಾಡಿನಿಂದ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈಗ ಮುಖ್ಯವಾಗಿ ಹೀಗಾಗಿ ಏನಾದರೂ ಕೂಡ ನಾಳೆ ಒಂದು ವೇಳೆ ವಿಜಯ್ ಅವರಿಗೆ 118 ಮಂದಿ ತಮಗಿರ್ತಕ್ಕಂಥ ಶಾಸಕರ ಬೆಂಬಲದ ಪತ್ರವನ್ನು ರಾಜ್ಯಪಾಲರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ತಮಗೇನೆ ಸಿಎಂ ಆಗಿ ಪ್ರಮಾಣ ವಚನ ಬೋಧಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು. ನಾವು 1 ವಾರದೊಳಗಾಗೋ ಅಥವಾ 10 ದಿನದೊಳಗಾಗೋ ವಿಧಾನಸಭೆಯಲ್ಲೇ ಬಹುಮತವನ್ನು ಸಾಬೀತುಪಡಿಸ್ತೇವೆ ಅಂತೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿ ಮತ್ತೊಂದು ಪತ್ರವನ್ನು ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ನಂಬರ್ 1 ಪಕ್ಷವಾಗಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂತಹ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ರಾಜ್ಯಪಾಲರು ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಟಿವಿಕೆ ಪಕ್ಷ ರಾಜ್ಯಪಾಲರ ಹೇಳಿಕೆ ಆಧಾರದ ಮೇಲೆ ಅವರು ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮಗೆ ಈಗ ವಿಧಾನಸಭೆಯಲ್ಲಿ 112 ಮಂದಿ MLAಗಳ ಬೆಂಬಲ ಇದೆ, ಆದರೂ ಕೂಡ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದರಿಂದಾಗಿ ರಾಜ್ಯದಲ್ಲಿ ಒಂದು ಸಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ. ಹೀಗಾಗಿ ರಾಜ್ಯಪಾಲರಿಗೆ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಕೂಡ ಟಿವಿಕೆ ಪಕ್ಷದ ವಕೀಲರ ವಾದವನ್ನು ಆಲಿಸಬೇಕಾಗುತ್ತೆ. ಜೊತೆಗೆ ರಾಜ್ಯಪಾಲರಿಗೂ ಕೂಡ ನೋಟಿಸ್ ಕೊಟ್ಟು ಅವರ ವಾದವನ್ನು ಕೂಡ ಆಲಿಸಬೇಕಾಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ವಾದವನ್ನು ಆಲಿಸಬೇಕಾಗುತ್ತೆ. ಅದಾದ ಬಳಿಕ ರಾಜ್ಯಪಾಲರಿಗೆ ಸುಪ್ರೀಂ ಕೋರ್ಟಿನ ನಿರ್ದೇಶನವನ್ನು ಕೊಡಬಹುದು. ಈ ಹಿಂದೆ ಕರ್ನಾಟಕದಲ್ಲೂ ಕೂಡ 2018ರಲ್ಲಿ ಈ ರೀತಿಯಾದಂತಹ ಒಂದು ಸಂವಿಧಾನಿಕ ಬಿಕ್ಕಟ್ಟಿನ ಪರಿಸ್ಥಿತಿ ಉದ್ಭವವಾಗಿತ್ತು. ಆಗ 104 ಸ್ಥಾನ ಪಡೆದಂತಹ ಬಿಜೆಪಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಿನ ರಾಜ್ಯಪಾಲರು ಅವಕಾಶ ಕೊಟ್ಟಿದ್ರು.
ಹೇಳಿದ್ರು. ಆದರೆ ಇದರ ವಿರುದ್ಧ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ನಾವು ಚುನಾವಣಾ ನಂತರ ಮೈತ್ರಿ ಮಾಡ್ಕೊಂಡಿದ್ದೇವೆ, ನಮಗೆ ವಿಧಾನಸಭೆಯಲ್ಲಿ 115ಕ್ಕಿಂತ ಹೆಚ್ಚಿನ ಮಂದಿ MLAಗಳ ಬೆಂಬಲ ಇದೆ, ಹಾಗಾಗಿ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ರಾಜ್ಯಪಾಲರು ಕೊಡಬೇಕಾಗಿತ್ತು, ಆದರೆ ಆ ರೀತಿಯ ಅವಕಾಶವನ್ನು ಕೊಟ್ಟಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು. ಆಗ ಸುಪ್ರೀಂ ಕೋರ್ಟ್ ಕೂಡ ಬಿಜೆಪಿಯ ಯಡಿಯೂರಪ್ಪನವರಿಗೆ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ 1 ವಾರಗಳ ಕಾಲಾವಕಾಶವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಕೇವಲ 24 ಗಂಟೆಗಳ ಕಾಲಾವಕಾಶವನ್ನು ಮಾತ್ರನೇ ಕೊಡಬೇಕು. 24 ಗಂಟೆಗಳ ಒಳಗಾಗನೆ ಯಡಿಯೂರಪ್ಪ ಅವರು ಬಹುಮತವನ್ನು ಸಾಬೀತುಪಡಿಸಬೇಕು. ಒಂದು ವೇಳೆ ಸಾಬೀತುಪಡಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ರಾಜ್ಯಪಾಲರು ಕಾಂಗ್ರೆಸ್ ಮತ್ತು JDS ನ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಸ್ಪಷ್ಟವಾದಂತಹ ನಿರ್ದೇಶನ ಕೊಟ್ಟಿತ್ತು. ಹಾಗಾಗಿ ಈಗ ವಿಜಯ್ ಅವರು ಕೂಡ ಈ ಕರ್ನಾಟಕದ ಮಾದರಿಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ನಲ್ಲೇ ವಾದವನ್ನು ಮಂಡಿಸಿ ಸರ್ಕಾರ ರಚನೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ನಿರ್ದೇಶನ ಕೊಡುವಂತೆ ಮನವಿಯನ್ನ ಮಾಡಿಕೊಳ್ಬಹುದು. ಹೀಗಾಗಿ ಈಗ ವಿಜಯ್ ಅವರು ನಾಳೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಚಂದ್ರಮೋಹನ್, ರಾಜ್ಯಪಾಲರು ಸರ್ಕಾರ ರಚನೆಗೆ ಅವಕಾಶವನ್ನ ನೀಡದೇ ಇರೋದು ಅಥವಾ 118 ಶಾಸಕರ ಪಟ್ಟಿಯನ್ನ ತಗೊಂಡು ಬನ್ನಿ ಅಂತ ಹೇಳಿ ತಾಕೀತು ಮಾಡಿರೋದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತಹ ವಿಚಾರವೇ. ಆದ್ರೂ ರಾಜ್ಯಪಾಲರು ಹೀಗೆ ಯಾಕೆ ನಡ್ಕೊಂಡ್ರು, ಹಾಗೆ ನಡ್ಕೊಳ್ಳೋದಕ್ಕೂ ಅವ್ರಿಗೆ ಅವಕಾಶ ಇತ್ತಲ್ಲ ಅನ್ನುವಂಥ ಪ್ರಶ್ನೆ ಖಂಡಿತ ಮೂಡುತ್ತೆ. ಹಾಗಾಗಿ ರಾಜ್ಯಪಾಲರ ಈ ನಡೆಯ ಹಿಂದಿರುವಂತಹ ರಾಜಕೀಯ ಉದ್ದೇಶಗಳೇನಾದ್ರೂ ಇರುತ್ತಾ ಅಂತ ಹೇಳಿ, ಇರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಅಂತ ಹೇಳಿ ಚಂದ್ರಮೋಹನ್? ವಿದೇಶೀಗ ರಾಜ್ಯಪಾಲರು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಹೀಗಾಗಿ ಅವರ ಉದ್ದೇಶಗಳು ಅಥವಾ ತೀರ್ಮಾನಗಳ ಬಗ್ಗೆ ರಾಜಕೀಯ ಒಲವು ನಿಲುವುಗಳ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆ ರೀತಿಯಾದಂತಹ ತೀರ್ಮಾನಗಳನ್ನು ಕೂಡ ಅವರು ತೆಗೆದುಕೊಂಡಿರ್ಬೋದು. ಆದರೆ ಈಗ ರಾಜ್ಯಪಾಲ ಹುದ್ದೆಗೆ ಬಂದ ಮೇಲೆ ಅದು ಯಾವುದೇ ರಾಜಕೀಯ ಒಲವು ನಿಲುವುಗಳನ್ನು ಹೊಂದಿರಬಾರ್ದು, ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಂಬಂಧವನ್ನು ಹೊಂದಿರಬಾರ್ದು. ನಿಷ್ಪಕ್ಷಪಾತವಾಗಿಯೇ ರಾಜ್ಯಪಾಲರಾಗಿ ರಾಜ್ಯದ ಪ್ರಥಮ ಪ್ರಜೆಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಆದರೆ ರಾಜ್ಯಪಾಲ ಹುದ್ದೆಗೆ ಬಂದಂಥವ್ರಿಗೂ ಕೂಡ ತಮ್ಮದೇ ಆದಂತಹ ರಾಜಕೀಯ ಒಲವು ನಿಲುವುಗಳಿರ್ತವೆ. ಅದರ ಆಧಾರದ ಮೇಲೂ ಕೂಡ ಕೆಲವೊಮ್ಮೆ ತೀರ್ಮಾನಗಳನ್ನು ತೆಗೆದುಕೊಂಡು ಬಿಡ್ತಾರೆ. ಹಾಗಾಗಿ ಅದು ಸಂವಿಧಾನದ ನಿಯಮಗಳ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಾಗಬಹುದು ಅಥವಾ ನೊಂದಂತವ್ರು ಯಾರೇ ಆಗ್ಬೋದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ, ಹೈಕೋರ್ಟ್ ಮೆಟ್ಟಿಲೇರಲಿಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಈಗ TVK ಪಕ್ಷ ಮೊದಲೇದಾಗಿ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರ್ಬೋದು, ಇಲ್ವೇ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ಬೋದು. ಒಂದು ವೇಳೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಕೇಸನ್ನು ವಾಪಸ್ ಹೈಕೋರ್ಟ್ಗೆ ಕಳಿಸಬಹುದು. ಹಾಗಾಗಿ ಮದ್ರಾಸ್ ಹೈಕೋರ್ಟ್ಗೆ ಮೊದಲು ಅರ್ಜಿಯನ್ನು ಸಲ್ಲಿಸಿ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇದೆ, ನಾವು ಬಹುಮತವನ್ನು ಸಾಬೀತುಪಡಿಸ್ತೇವೆ, ನಮಗೆ ಈಗ ಅಗತ್ಯ ಸಂಖ್ಯಾಬಲದಲ್ಲಿ 5-6 ಮಂದಿ MLAಗಳ ಕೊರತೆ ಇರ್ಬೋದು, ಆದರೆ ಅದನ್ನ ಮುಂದಿನ 2-3 ದಿನಗಳಲ್ಲೇ ತುಂಬಿಕೊಳ್ತೇವೆ, ನಮಗೆ ಬೇರೆ ಬೇರೆ ಪಕ್ಷಗಳು ಕೂಡ ಬೆಂಬಲ ಕೊಡಲಿಕ್ಕೆ ಈಗಾಗಲೇ ಮುಂದೆ ಬಂದಿವೆ ಅಂತೇಳಿ ಹೈಕೋರ್ಟ್ ಕೂಡ ಮನವರಿಕೆಯನ್ನು ಮಾಡಿಕೊಟ್ಟು ರಾಜ್ಯಪಾಲರಿಗೆ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ನಿರ್ದೇಶನ ಕೊಡಬೇಕು ಅಂತೇಳಿ ಹೈಕೋರ್ಟ್ನಲ್ಲೇ ವಾದವನ್ನು ಕೂಡ ಮಂಡಿಸಬಹುದು. ಹೀಗಾಗಿ ಈಗ TVK ಪಕ್ಷ ಈಗ ಒಂದು ಕಾನೂನು ಹೋರಾಟದ ಅವಕಾಶವನ್ನು ಕೂಡ ಮುಂದಿಟ್ಕೊಂಡು ಪರಿಶೀಲನೆ ನಡೆಸಬೇಕಾಗುತ್ತೆ. ಇಲ್ವೇ ನಾಳೆ ಒಳಗಾಗೇನೆ TVK ಪಕ್ಷಕ್ಕೆ ಇರತಕ್ಕಂತಹ 118 ಮಂದಿ MLAಗಳ ಬೆಂಬಲದ ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಈಗ ಮುಖ್ಯವಾಗಿ ಕಾಂಗ್ರೆಸ್ನ MLAಗಳ ಬೆಂಬಲ ಪತ್ರ ಮಾತ್ರ TVK ಬಳಿ ಇದೆ. ಆದರೆ ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಕೂಡ TVK ಪಕ್ಷವನ್ನು ಬೆಂಬಲಿಸಲಿಕ್ಕೆ ತಮಿಳುನಾಡು ಅಸೆಂಬ್ಲಿನಲ್ಲಿ ಸಿದ್ಧವಾಗಿವೆ. ಮುಖ್ಯವಾಗಿ ಎಡಪಕ್ಷಗಳು ನಮಗೆ ಇನ್ನೂ ಆಹ್ವಾನ ಕೊಟ್ಟಿಲ್ಲ, ಆಹ್ವಾನ ಕೊಟ್ಟರೆ ಅದನ್ನು ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ TVK ಪಕ್ಷದಿಂದ ಬೆಂಬಲ ಕೋರಿ ಆಹ್ವಾನ ಪತ್ರ ಬಂದರೆ ಅದನ್ನು ಎಡಪಕ್ಷಗಳು ಕೂಡ ಪರಿಶೀಲಿಸ್ತೇವೆ. ಎಡಪಕ್ಷದ ಬಳಿ 4 ಮಂದಿ MLAಗಳ ಬಲ ಇದೆ. ಅದೇ ರೀತಿಯಲ್ಲಿ VCK ಪಕ್ಷ ಕೂಡ 2 MLAಗಳ ಬಲವನ್ನು ಹೊಂದಿದೆ. ಇದರಿಂದಾಗಿ 6 ಮಂದಿ MLAಗಳ ಬಲ TVK ಪಕ್ಷಕ್ಕೆ ಸಿಕ್ಕಂತಾಗುತ್ತೆ. ಈ 6 ಮಂದಿ MLAಗಳ ಬಲದೊಂದಿಗೆ 117, 118ರ ಸಂಖ್ಯೆಯನ್ನು ತಲುಪಲಿಕ್ಕೆ ಅವಕಾಶ ಇದೆ. ಇನ್ನು ಪಟ್ಟಾಳಿ ಮಕ್ಕಳ ಕಚ್ಚಿ ಪಕ್ಷ ಕೂಡ TVK ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ ಸಿದ್ಧವಾಗಿದೆ. ಹೀಗಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನ ಸಂಪರ್ಕವನ್ನು ಮಾಡಿ ಅವರ ಬೆಂಬಲವನ್ನು ಕೋರಲಿಕ್ಕೆ ಈಗ TVK ಪಕ್ಷದ ವಿಜಯವರೆಗೂ ಕೂಡ ಅವಕಾಶ ಇದೆ. ಹಾಗಾಗಿ TVK ವಿಜಯ್ ಅವರು ಇವತ್ತು ರಾತ್ರಿ ನಾಳೆ ಒಳಗಾಗಿ ಈ ಒಂದು ಬೇರೆ ಬೇರೆ ಪಕ್ಷಗಳಿಂದ ಬೆಂಬಲ ಪತ್ರವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ನಡೆಸಬಹುದು. ಈಗ ಮುಖ್ಯವಾಗಿ ಯಾವುದೇ ರಾಜಕೀಯ ಪಕ್ಷ ಆಗ್ಬೋದು, ಗೆದ್ದಂಥ ಪಕ್ಷದ ಬಾಲ ಹಿಡಿತಕ್ಕಂಥದ್ದು, ಗೆದ್ದೆತ್ತಿನ ಬಾಲ ಹಿಡಿಯುವಂಥದ್ದು ಅನ್ನೋದು ಅಂತ ಕನ್ನಡದಲ್ಲಿ ಗಾದೆ ಮಾತಿದೆ. ಅದೇ ರೀತಿಯಲ್ಲಿ ಈಗ ಗೆದ್ದಿರ್ತಕ್ಕಂಥ ರಾಜಕೀಯ ಪಕ್ಷ ಅಂದ್ರೆ TVK ಪಕ್ಷ, ಅದರ ಬಾಲ ಹಿಡಿಯುವಂಥ ಕೆಲಸವನ್ನ ರಾಜಕೀಯ ಪಕ್ಷಗಳು ಸಹಜವಾಗಿ ಮಾಡ್ತವೆ. ಯಾಕೆಂದ್ರೆ ಮುಂದಿನ 5 ವರ್ಷಗಳ ಕಾಲ ನಾವು ಕೂಡ TVK ಜೊತೆಗೆ ಅಧಿಕಾರದಲ್ಲಿ ಇರ್ಬೋದು, ನಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡ್ಬೋದು, ಫಂಡ್ ಅನ್ನ ತರಬಹುದು, ಜೊತೆಗೆ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಆ ಕಾರಣಕ್ಕಾಗಿನೇ TVK ಕಡೆಗೆ ಈಗ ತಮಿಳುನಾಡಿನ ರಾಜಕೀಯ ಪಕ್ಷಗಳು ಕೂಡ ಒಲವನ್ನು ತೋರ್ತಾ ಇವೆ. DMKನ ಬಿಟ್ಟು ADMK ಕೂಡ ಈಗ TVK ಪರವೇ ಒಲವನ್ನು ತೋರ್ತಾ ಇದೆ. ADMK ಪಕ್ಷದ 3/2 ಮಂದಿ MLAಗಳು ಅಂದ್ರೆ 35 ಮಂದಿ MLAಗಳು TVK ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೂ ಕೂಡ ಸಿದ್ಧವಾಗಿವೆ. ಹೀಗಾಗಿ ಈಗ ADMK ಜೊತೆಗೂ ಕೂಡ ಮಾತುಕತೆ ನಡೆಸಲಿಕ್ಕೆ TVK ಪಕ್ಷಕ್ಕೂ ಕೂಡ ಅವಕಾಶ ಇದೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.